ಎಲ್ಲ ವಿಷಯಗಳು ನಮ್ಮ ಪರವಾಗಿ ಕೋರ್ಟ್ನಲ್ಲಿ ವಾದನ ಮಾಡಿದಂಥ ಹಿರಿಯ ವಕೀಲರಾದಂಥ ಅರುಣ್ ಶ್ಯಾಮ್ಜಿಯವರು ತಮ್ಮ ಮುಂದೆ ಇಟ್ಟಿದ್ದಾರೆ. ನಾವೇನು ಸಂಚಲನ 19ನೇ ತಾರೀಕಿಗೆ ಮಾಡಬೇಕಂತ ಚಿತ್ತಾಪುರದಲ್ಲಿ ಹೊರಟಿದ್ದೀವಿ. ಅವಾಗಿನ ಹಿಡಿದು ನಮ್ಮ ಅರ್ಜಿಯಲ್ಲಿ ಉಲ್ಲೇಖ ಇತ್ತು ಕೇವಲ ತಾಲೂಕಿಗೆ ಸಂಬಂಧಪಟ್ಟಂಥದ್ದು. ಅದರದೇ ಉಳಿದೆಲ್ಲ ವಿವರಗಳು ವಕೀಲರು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಜಿಲ್ಲಾ ಆಡಳಿತ ನಮಗೆ 16ನೇ ತಾರೀಕಿಗೆ ಮಧ್ಯಾಹ್ನ 2:30ಯಿಂದ 5:30ವರೆಗೆ 5:45ರವರೆಗೆ ನಡೀಲಿಕ್ಕೆ ನಮಗೆ ಅನುಮತಿ ಕೊಟ್ಟಿದೆ. ಅದಕ್ಕೆ ಉಚ್ಚ ನ್ಯಾಯಾಲಯನೂ ಕೂಡ ಮುದ್ರೆ ಒತ್ತಿದೆ. ಆ ಪ್ರಕಾರ ಎಲ್ಲರ ಸಹಕಾರದಿಂದ ನಾವು ಯಶಸ್ವಿಯಾದಂಥ ಸಂಚಲನ ನಾವು ಅಲ್ಲಿ ಮಾಡ್ತೀವಿ. ನಮಗೆ ಖುಷಿ ಇದೆ. ಕೇಳಿದ್ದೀವಿ, ಆದರೆ ಈ ಕೊಟ್ಟಂಥದ್ದಕ್ಕೂ ಕೂಡ ಖುಷಿ ಇದೆ ನಮಗೆ. ಅದರಲ್ಲಿ ಏನು ತೊಂದರೆ ಏನಿಲ್ಲ. ಅದು ಈಗ ವಕೀಲರು ಹೇಳಿದಂಥದ್ದು ವಿಚಾರಣೆನೇ ಹೇಳ್ಬೋದು ನಾವು ಅಷ್ಟೇ. ಇವ್ಯಾವುದು ಕೋರ್ಟಿನ ವ್ಯಾಪ್ತಿಗೆ ಯಾವ ವಿಷಯ ಬಂದಿಲ್ಲ. ಹೀಗಾಗಿ ಜಿಲ್ಲಾ ಆಡಳಿತ ಅದನ್ನು ನೋಡಿಕೊಳ್ತದೆ. ನಮಗೆ ಸಂಚಲನ ಮಾಡೋ ದೃಷ್ಟಿಯಿಂದ ಅವರೇನು ಅನುಮತಿ ಕೊಟ್ಟಿದ್ದಾರೆ ಅದೇ ರೀತಿ ಬೇಕಾಗುವಂಥ ಎಲ್ಲ ಭದ್ರತೆ, ರಕ್ಷಣೆ, ಗೌರವ ಎಲ್ಲವೂ ಕೊಡ್ತದೆ ಅಂತ ನಮಗೆ ವಿಶ್ವಾಸ ಇದೆ. ಇಲ್ಲಿವರೆಗೂ 300 ಜನರ ಲಿಸ್ಟ್ ಯಾವಾಗ ಕೊಡ್ತೀರಿ ಸರ್ ಜಿಲ್ಲಾಡಳಿತ? ಅವ್ರ ಮಾಹಿತಿ ಕೊಡಿ. 300 ಜನರ ಲಿಸ್ಟು ಅಲ್ಲಿ ಸಂಚಲನಕ್ಕಿಂತ ಮುಂಚೆ ಅವ್ರು ಕೇಳಿದ ತಕ್ಷಣ ಕೊಟ್ಬಿಡ್ತೀವಿ ನಾವು. ಅದಕ್ಕೆ ತಾಲೂಕು ಕೇಳಿದ್ರೆ ಅದಕ್ಕೇನಂಥದ್ದೇನು ಕೇಳಿಲ್ಲ. ಅವರು ಕೇಳಿದಾಗ ನಾವು ಕೊಟ್ಬಿಡ್ತೀವಿ ಅಲ್ಲಿ. ಎಲ್ಲ ವಿಷಯಗಳು ನಮ್ಮ ಪರವಾಗಿ ಕೋರ್ಟ್ನಲ್ಲಿ ವಾದನ ಮಾಡಿದಂಥ ಹಿರಿಯ ವಕೀಲರಾದಂಥ ಅರುಣ್ ಶ್ಯಾಮ್ಜಿಯವರು ತಮ್ಮ ಮುಂದೆ ಇಟ್ಟಿದ್ದಾರೆ. ನಾವೇನು ಸಂಚಲನ 19ನೇ ತಾರೀಕಿಗೆ ಮಾಡಬೇಕಂತ ಚಿತ್ತಾಪುರದಲ್ಲಿ ಹೊರಟಿದ್ದೀವಿ. ಅವಾಗಿನ ಹಿಡಿದು ನಮ್ಮ ಅರ್ಜಿಯಲ್ಲಿ ಉಲ್ಲೇಖ ಇತ್ತು ಕೇವಲ ತಾಲೂಕಿಗೆ ಸಂಬಂಧಪಟ್ಟಂಥದ್ದು. ಅದರದೇ ಉಳಿದೆಲ್ಲ ವಿವರಗಳು ವಕೀಲರು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಜಿಲ್ಲಾ ಆಡಳಿತ ನಮಗೆ 16ನೇ ತಾರೀಕಿಗೆ ಮಧ್ಯಾಹ್ನ 2:30ಯಿಂದ 5:30ವರೆಗೆ 5:45ರವರೆಗೆ ನಡೀಲಿಕ್ಕೆ ನಮಗೆ ಅನುಮತಿ ಕೊಟ್ಟಿದೆ. ಅದಕ್ಕೆ ಉಚ್ಚ ನ್ಯಾಯಾಲಯನೂ ಕೂಡ ಮುದ್ರೆ ಒತ್ತಿದೆ. ಆ ಪ್ರಕಾರ ಎಲ್ಲರ ಸಹಕಾರದಿಂದ ನಾವು ಯಶಸ್ವಿಯಾದಂಥ ಸಂಚಲನ ನಾವು ಅಲ್ಲಿ ಮಾಡ್ತೀವಿ. ನಮಗೆ ಖುಷಿ ಇದೆ. ಕೇಳಿದ್ದೀವಿ, ಆದರೆ ಈ ಕೊಟ್ಟಂಥದ್ದಕ್ಕೂ ಕೂಡ ಖುಷಿ ಇದೆ ನಮಗೆ. ಅದರಲ್ಲಿ ಏನು ತೊಂದರೆ ಏನಿಲ್ಲ. ಅದು ಈಗ ವಕೀಲರು ಹೇಳಿದಂಥದ್ದು ವಿಚಾರಣೆನೇ ಹೇಳ್ಬೋದು ನಾವು ಅಷ್ಟೇ. ಇವ್ಯಾವುದು ಕೋರ್ಟಿನ ವ್ಯಾಪ್ತಿಗೆ ಯಾವ ವಿಷಯ ಬಂದಿಲ್ಲ. ಹೀಗಾಗಿ ಜಿಲ್ಲಾ ಆಡಳಿತ ಅದನ್ನು ನೋಡಿಕೊಳ್ತದೆ. ನಮಗೆ ಸಂಚಲನ ಮಾಡೋ ದೃಷ್ಟಿಯಿಂದ ಅವರೇನು ಅನುಮತಿ ಕೊಟ್ಟಿದ್ದಾರೆ ಅದೇ ರೀತಿ ಬೇಕಾಗುವಂಥ ಎಲ್ಲ ಭದ್ರತೆ, ರಕ್ಷಣೆ, ಗೌರವ ಎಲ್ಲವೂ ಕೊಡ್ತದೆ ಅಂತ ನಮಗೆ ವಿಶ್ವಾಸ ಇದೆ. ಇಲ್ಲಿವರೆಗೂ 300 ಜನರ ಲಿಸ್ಟ್ ಯಾವಾಗ ಕೊಡ್ತೀರಿ ಸರ್ ಜಿಲ್ಲಾಡಳಿತ? ಅವ್ರ ಮಾಹಿತಿ ಕೊಡಿ. 300 ಜನರ ಲಿಸ್ಟು ಅಲ್ಲಿ ಸಂಚಲನಕ್ಕಿಂತ ಮುಂಚೆ ಅವ್ರು ಕೇಳಿದ ತಕ್ಷಣ ಕೊಟ್ಬಿಡ್ತೀವಿ ನಾವು. ಅದಕ್ಕೆ ತಾಲೂಕು ಕೇಳಿದ್ರೆ ಅದಕ್ಕೇನಂಥದ್ದೇನು ಕೇಳಿಲ್ಲ. ಅವರು ಕೇಳಿದಾಗ ನಾವು ಕೊಟ್ಬಿಡ್ತೀವಿ ಅಲ್ಲಿ.